ವೀಕ್ಷಕ ನಮಸ್ಕಾರ. ಈ ದಿನ ಬೆಳಗ್ಗೆ ಬನ್ನೂರು ಹೋಬಳಿ ಗಾಡಿಜಿಗುಂಡಿ ಗ್ರಾಮದಲ್ಲಿದ್ದೀನಿ. ಕಾರಣ ಏನು ಅಂತಂದರೆ, ರಾತ್ರಿ ಅನ್ಯಕೊಮ್ಮಿನ ಹುಡುಗರು ಬಂದು ಇಲ್ಲಿ ಒಂದು ಕಳ್ತನ ಮಾಡೋಕ್ಕೆ ಬಂದಿದ್ದರು ಒಂದು ಮನೆಗೆ. ಆ ಕಳ್ತನ ಮಾಡೋಕ್ಕೆ ಬಂದಾಗ ಅವ್ರನ್ನ ಹಿಡ್ದು ಹಾಕಿದರೆ, ಮತ್ತೆ ಇನ್ನೊಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಮತ್ತೆ ಇನ್ನೊಬ್ಬ ಬಂದು ಧಮಕಿ ಹಾಕಿದ್ದಾನೆ. ಅನ್ಯಕೊಮ್ಮಿನ ಹುಡುಗ ಬಂದು ಧಮಕಿ ಹಾಕಿ ಅವ್ನು ಯಾಕೆ ಹಿಡಿದಿದ್ರೆ, ಅವ್ನು ಕಳ್ತನ ಮಾಡೋಕ್ಕೆ ಬಂದಿಲ್ಲ ಅಂತೆಲ್ಲ ಧಮಕಿ ಹಾಕಿದ್ದಾನೆ. ಆ ಗ್ರಾಮಸ್ಥರು ಭಯಭೀತರಾಗಿ ಅವನು ಕೂಡ ಹಿಡಿದಿಟ್ಟಿದ್ರು. ಎಷ್ಟೇ ಪೊಲೀಸ್ ಇಲಾಖೆ ಎಷ್ಟೇ ಫೋನ್ ಮಾಡಿದ್ರು ಬರಲಿಲ್ಲ ಅಂತ ಕೂಡ ಹೇಳ್ತವ್ರೆ. ನೋಡಿ, ಇದು ಗಾಡಿಜಗುಂಡಿ ಗ್ರಾಮ. ರಾತ್ರಿ ನೋಡಿ ಇಲ್ಲಿದ್ದಾರಲ್ಲ ರುದ್ರು, ಅವ್ರ ಮನೆಯಲ್ಲಿ ರಾತ್ರಿ ಕಳ್ತನಕ್ಕೆ ಬಂದಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ರನ್ನ ಹಿಡ್ದಾಕಿದ್ರೆ, ಹಿಡಿದ್ಬಿಟ್ಟು ರಾತ್ರಿ ಅವ್ರು ಏನು ಕದ್ದಿದ್ದ ಅದನ್ನೆಲ್ಲ ಜೊತೆ ಇಟ್ಕೊಂಡು ಕೂತಿದ್ರೆ. ರಾತ್ರಿ ಪೊಲೀಸ್ ಇಲಾಖೆ ಬಂದಿಲ್ಲ. 112 ಕೂಡ ಫೋನ್ ಮಾಡಿದಂತೆ ಬಂದಿಲ್ಲ. ಈಗ ಬಂದು ಅವನ್ನ ಕರ್ಕೊಂಡೋಗಿದ್ದಾರೆ. ಒಬ್ಬನ್ನ ರಾತ್ರಿನೇ ಕರ್ಕೊಂಡೋಗಿದ್ರೆ. ಆ ವಿಚಾರ ಏನು ಅಂತ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ತುಂಬ ಭಯಭೀತರಾಗಿದ್ದಾರೆ. ಮತ್ತು ರಾತ್ರಿ ಬಂದೆಲ್ಲ ಧಮಕಿ ಹಾಕಿ ಎದುರಿಸಿದ್ರಂತೆ. ನನ್ನ ಹತ್ರ ಪುರಾವೆ ಕೂಡ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟಂಥವ್ರು ಕೂಡ ಹೇಳಿದ್ದಾರೆ. ಮನೆಗೆಲ್ಲ ಬಂದು ಒದ್ದು ಅವನ್ನ ಬಿಡಿ, ಅವನು ಕಳ್ಳ ಅಲ್ಲ ಅವನು ಅಂದ್ಬಿಟ್ಟು ಅವನಿಗೆ ಧಮಕಿ ಹಾಕಿದಂತೆ. ನೋಡೋಣ ಏನಂತ ಹೇಳ್ತಾರೆ ಅಂತ. ಇದು ಗಾಡಿಜಗುಂಡಿ ಗ್ರಾಮ, ಬನ್ನೂರು ಹೋಬಳಿ. ಇಲ್ಲಿ ಇವತ್ತು ತಡರಾತ್ರಿ ಸಂಜೆ ಏನು ರಾತ್ರಿ ಮಲಗಿದಂತಹ ಎಲ್ಲ ಗ್ರಾಮಸ್ಥರು ಬಂದು ವಾಚ್ ಮಾಡ್ಕೊಂಡು ಹೋಗಿದ್ರಂತೆ. ಸಂಜೆ ಮಧ್ಯಾಹ್ನ ಎಲ್ಲ ಬಂದು ವಾಚ್ ಮಾಡ್ಕೊಂಡು ಹೋಗಿದ್ರಂತೆ. ಅವ್ರ ಬಗ್ಗೆ ಮಾಹಿತಿ ಕೇಳೋಣ. ಇಲ್ಲಿ ಏನು ಗ್ರಾಮಸ್ಥರು ಅವರು ಖುದ್ದಾಗಿ ಬಂದು ಕರ್ಕೊಂಬಂದ್ರು. ಏನು ವಿಚಾರ ಅಂತ ಕೇಳೋಣ. ವೀಕ್ಷಕ ನಮಸ್ಕಾರ. ಇವತ್ತು ಬನ್ನೂರಿನಲ್ಲಿ ಅತಿ ಹೆಚ್ಚು ಕಳ್ಳತನಗಳ ಪ್ರಕರಣ ನಾನು ಕೂಡ ಸುದ್ದಿ ಮಾಡಿದ್ದೀನಿ ಕೂಡ. ಯಾವುದೇ ರೀತಿಯಾದ ತನಿಖೆಗಳಾಗಿಲ್ಲ. ಅದೇ ಥರ ಇವತ್ತು ಇಲ್ಲಿ ಕೂಡ ಒಂದು ಗಾಡಿ ನೋಡ್ತಾ ಇದ್ರೆ ತಾವೇನಿಲ್ಲಿ ನೋಡ್ತಾ ಇದ್ರೆ ನೋಡಿ, ಹಿಂದ್ಗಡೆ ಎಲ್ಲ ಹೊಡೆದಾಕಿದ್ದಾರೆ. ಏನಕ್ಕೆ ಅಂದರೆ ಅದನ್ನು ಕಳ್ಳತನ ಮಾಡಿ ತೊಗೊಂಡು ಹೋಗೋದಕ್ಕೆ ಅಂತ ಕಾಣುತ್ತೆ. ಮತ್ತು ಇವತ್ತು ಇದು ವರ್ಕೇರಿ ಬೀದಿ, ಬನ್ನೂರು ವರ್ಕೇರಿ ಬೀದಿ. ಇಲ್ಲೇ ಸುಮಾರು ಮುಂದ್ಗಡೆನೂ ಒಂದು ಮನೇಲಿ ಕಳ್ಳತನ ಆಗಿದೆ, ಮತ್ತು ಕೆಳಗಡೆ ಮನೆಯಲ್ಲೂ ಕೂಡ ಗಾಡಿಗಳು ಕಳ್ಳತನ ಆಗಿದೆ. ಅತಿ ಹೆಚ್ಚು ಪ್ರಕರಣಗಳ ಬಗ್ಗೆ ನಾನು ಸುದ್ದಿ ಮಾಡ್ತಾನೆ ಇದ್ದೀನಿ. ಬನ್ನೂರು ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವಿಚಾರಗಳು ನಾನು ಸುದ್ದಿ ಮಾಡ್ತಾನೆ ಇದ್ದೀನಿ. ಇದೆಲ್ಲ ವಿಚಾರಗಳು ಕೂಡ ನೋಡಿ, ತಾವೇನೇನು ನೋಡ್ತಾ ಇದ್ದೀರಿ. ಹೊಸ ಗಾಡಿ ಇದು. ಇದು ನೋಡಿ, ಇಲ್ಲಿ ಮುಂದೆ ಹೆಂಗೆ ಹೊಡೆದಾಕಿದ್ರೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಯಾವತ್ತು ಸರ್ ಆಗಿರೋದು ಇದು? ರಾತ್ರಿ ಓಕೆ ನೋಡಿ, ರಾತ್ರಿ ಬೆಳಗಿನ ಜಾವ ಮಾಡಿರುವಂಥದ್ದು ಕೂಡ ಹೇಳ್ತಾರೆ. ಗಾಡಿ ಹೊರಗಡೆ ನಿಲ್ಲಿಸಿದ್ರಾ ನೋಡಿ, ಪೊಲೀಸ್ ಇಲಾಖೆ ಹೇಳ್ತದೆ. ಎಷ್ಟು ಸಾರಿ ಹೇಳಿದ್ರೆ ನಿಮ್ಗೆ ಹೊರಗಡೆ ನಿಲ್ಲಿಸ್ಕೊಳ್ಳಿ, ಅಥವಾ ನಿಮ್ಗೆ ಗೊತ್ತಿರೋ ಕಡೆ ನಿಲ್ಲಿಸ್ಕೊಳ್ಳಿ, ಏನನ್ನ ಸಂದಿಲಿ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ ಅಂತ. ನೀವು ರಾಜರೋಷ ನಿಲ್ಲಿಸ್ಬಿಡ್ತೀರ, ಲಾಕ್ ಆಗಿರುತ್ತೆ ಅಂತ. ಆದರೆ ಅದೇ ನಿಮ್ಗೆ ಸಮಸ್ಯೆ ಆಗಿರೋದು. ಈಗ ಇಷ್ಟು ಕಳ್ಳತನಗಳಾಗ್ತಾ ಇದೆ. ತಾವು ನೋಡ್ತಾ ಇದು ವರ್ಕೇರಿ ಬೀದಿಯಲ್ಲಿ ವೆಂಕಟೇಶ್ ಅಂತ ಅನ್ನೋರು ಗಾಡಿ ಕಳ್ಳತನ ಮಾಡಿ ಬಂದಿರೋವಂಥದ್ದು. ಮತ್ತು ಇಲ್ಲಿ ಬ್ಯಾಟ್ರಿ ಬಿಚ್ಕೊಂಡು ಹೋಗಿದ್ದಾರೆ. ಅತಿ ಹೆಚ್ಚು ಕಳ್ಳತನ ಪ್ರಕರಣಗಳ ಬಗ್ಗೆ ನಾನು ಸುದ್ದಿ ಮಾಡಿದ್ದೆ. ಈ ಅಕ್ಕಪಕ್ಕದ ಎಲ್ಲ ಗ್ರಾಮಗಳು ಕೂಡ ಕಳ್ಳತನಗಳಾಗ್ತಾಯಿದೆ ಅಂತ ಕೂಡ ಸುದ್ದಿ ಮಾಡ್ತೀನಿ. ಇವತ್ತು ಕೂಡ ಗಾಡಿಜಗುಂಡಿ ಗ್ರಾಮದಲ್ಲಿ ಬೆಳಗ್ಗೆ ಹೋಗಿ ನಾನು ಸುದ್ದಿ ಮಾಡಿದ್ದೀನಿ. ಮತ್ತು ಈಗ ಒಂದು ಪ್ರಕರಣ ಅದೇ ಥರನೇ ಇಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ತಾವು ನೋಡ್ತಾ ಇದ್ದೀನಿ. ನಿಮಗೆ ಮಾತಾಡ್ಸೋಣ ಅವ್ರನ್ನ ಏನು ಹೇಳ್ತಾರೆ ಅಂತ. ನೋಡಿ, ಇವತ್ತು ಎಷ್ಟು ಭಯಭೀತರಾಗಿದೆ ಜನಗಳು ಅಂತಂದರೆ, ಇಲ್ಲಿ ಇವತ್ತು ಒಂದು ವರ್ಕೇರಿಯಲ್ಲಿ ಇವತ್ತು ಬನ್ನೂರು ಟೌನಲ್ಲಿ ಆಗಿರುವಂಥದ್ದು. ಮತ್ತು ಹಲವಾರು ಬಾರಿ ಆಗಿದೆ. ಇದೊಂದೇ ಏನು ಮೊದಲೇನಲ್ಲ. ಹಾಗಾಗಿ ಇವತ್ತು ಈ ಅಕ್ಯೂಸು ಅಂದರೆ ಕಳ್ಳ, ಅವನು ಹಿಡ್ಕೊಂಬಂದಿದ್ದಾರೆ ಕೂಡ. ಅಲ್ಲಿ ಸ್ಟೇಷನಲ್ಲಿ ಹಿಡ್ಕೊಂಬಂದು ಹಾಕಿದರೆ ಅವನ್ನ ತನಿಖೆ ಮಾಡೋಂಥ ಕೆಲಸ ಮಾಡಬೇಕು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಡೋವಂಥ ದೂರುದಾರರು ಕೂಡ ಬಂದಿದ್ದಾರೆ. ಹಾಗಾಗಿ ನೋಡುವ ಏನು ಮಾಡುತ್ತೆ ಪೊಲೀಸ್ ಇಲಾಖೆ ಅಂತ.